ನೇಮಕಾತಿ ಆದೇಶ ಪ್ರತಿ ನೀಡುವಂತೆ ಆಗ್ರಹ ಮಾಡಲಾಗ್ತದೆ. ಪಿಯು ಉಪನ್ಯಾಸಕರಿಂದ ಅಹೋರಾತ್ರಿ ಧರಣಿಯನ್ನ ಮಾಡಲಾಗ್ತಾ ಇರುವಂತದ್ದು. ಪಿಯು ಉಪನ್ಯಾಸಕರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ನೇಮಕಾತಿ ಆದೇಶದ ಪ್ರತಿಯನ್ನ ನೀಡಬೇಕು ಅಂತ ಹೇಳಿ ಈ ಒಂದು ಧರಣಿ ನಡೀತಾ ಇರುವಂತದ್ದು. ಮಲ್ಲೇಶ್ವರಂ ಪಿಯು ಬೋರ್ಡ್ ಮುಂದೆ ಧರಣಿಯನ್ನ ಮಾಡ್ತಾ ಇದ್ದಾರೆ. ಆದೇಶ ಪ್ರತಿ ನೀಡುವವರೆಗೂ ಕೂಡ ತೆರಳಲ್ಲ ಅಂತ ಅವರು ಪಟ್ಟನ್ನ ಹಿಡಿದಿರುವಂತದ್ದು. ಪ್ರತಿಭಟನೆಯಲ್ಲಿ ನೂರಾರು ಉಪನ್ಯಾಸಕರು ಭಾಗಿಯಾಗಿದ್ದಾರೆ. ಈಗಾಗಲೇ 1203 ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್ ಅಂತ್ಯವಾಗಿದೆ. ಆದರೆ ಆದೇಶ ಪ್ರತಿಯನ್ನ ನೀಡದೆ ಸತಾಯಿಸ್ತಾ ಇದೆ ಶಿಕ್ಷಣ ಇಲಾಖೆ. ಸೊ ಹೀಗಾಗಿ ಇದರಿಂದ ರುಚಿಗೆದ್ದಿರುವಂತಹ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮಗೆ ಆದೇಶದ ಪ್ರತಿಯನ್ನ ನೀಡಿ ಅಂತ ಅವರು ಬೇಡಿಕೆಯನ್ನ ಇಟ್ಟಿರುವಂತದ್ದು. ಯಾವುದೇ ಉಪನ್ಯಾಸಕರು ಆತಂಕಗೊಳ್ಳುವಂತ ಅಗತ್ಯ ಇಲ್ಲ. ಉಪನ್ಯಾಸಕರ ಹುದ್ದೆಗಳಿಗೆ ತೊಂದರೆಯಾಗದಂತೆ ಕ್ರಮವನ್ನ ಕೈಗೊಳ್ತೀವಿ. ಫೇಸ್ಬುಕ್ ನಲ್ಲಿ ಸಚಿವ ಸುರೇಶ್ ಕುಮಾರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಯಾವಾಗ ಅಹೋರಾತ್ರಿ ಧರಣಿಯನ್ನ ಶುರು ಮಾಡ್ತಾರೋ ಇವರೆಲ್ಲರೂ ಕೂಡ ಅದಾದ್ಮೇಲೆ ಈಗ ಸುರೇಶ್ ಕುಮಾರ್ ಅವರು ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಯಾವುದೇ ಉಪನ್ಯಾಸಕರು ಆತಂಕಗೊಳ್ಳುವಂತ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಉಪನ್ಯಾಸಕರ ಹುದ್ದೆಗಳಿಗೆ ತೊಂದರೆಯಾಗದಂತೆ ಸರಿಯಾದಂತ ಕ್ರಮವನ್ನ ಕೈಗೊಳ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.